ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವಕ್ಫ್ ಬಿಲ್ ಮುಗಿತಾ? ಹಾಗಾದ್ರೆ ಇದರ ಕತೆ ಇನ್ನು ಈ ಬಿಲ್ ಕಾನೂನು ರೂಪದಲ್ಲಿ ಬರೋದೊಂದೇ ಬಾಕಿಯ? ವೀಕ್ಷಕರೇ, ಇನ್ನೇನು ಎಲ್ಲ ಆಯ್ತು ಅಂದ್ಕೊಂಡಿರುವಾಗಲೇ ವಕ್ಫ್ ಬಿಲ್ಗೆ ಒಂದು ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ವಕ್ಫ್ ಬಿಲ್ಲು ಇನ್ನೇನು ಕಾನೂನು ರೂಪದಲ್ಲಿ ಬರಬೇಕು ಅನ್ನೋಷ್ಟರಲ್ಲಿ ಅದನ್ನು ನಿಲ್ಲಿಸೋದಕ್ಕೆ ಅಂತ ಅಬ್ಬಾಜಾನ್ ಆ್ಯಂಡ್ ಗ್ಯಾಂಗ್ ಒಂದು ಮಾಸ್ಟರ್ ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ. ಏನದು ಟ್ವಿಸ್ಟು, ಏನದು ಮಾಸ್ಟರ್ ಪ್ಲ್ಯಾನು, ಏನಾಗುತ್ತೆ ಹಾಗಾದರೆ ಈ ವಕ್ಫ್ ಬಿಲ್ಲು, ಎಲ್ಲವನ್ನ ನಿಮ್ಮ ಮುಂದಿಡ್ತೀನಿ. ಆದರೆ ನೀವು ವಿಡಿಯೋವನ್ನು ಕೊನೆವರೆಗೂ ಕೂಡ ಮಿಸ್ ಮಾಡದೆ ನೋಡಿ. ಹಾಗೂ ನೀವಿನ್ನೂ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ವಕ್ಫ್ ಬಿಲ್ ರಾಜ್ಯಸಭೆ ಹಾಗೂ ಲೋಕಸಭೆಯಲ್ಲಿ ಪಾಸಾದ ನಂತರ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಸಹಿಯನ್ನು ಕೂಡ ಹಾಕಲಾಗಿದೆ. ಇನ್ನೇನಿದ್ರೂ ಅದು ಕಾನೂನು ರೂಪದಲ್ಲಿ ಬರೋದೊಂದೇ ಬಾಕಿ. ಆದರೆ ಇಲ್ಲಿಗೆ ಎಲ್ಲವೂ ಮುಗಿದೇ ಹೋಯಿತು ಅಂದ್ಕೊಳ್ಳೋದು ತಪ್ಪಾಗಿಬಿಡುತ್ತೆ. ದೇಶದ ಹಲವಾರು ಭಾಗದಲ್ಲಿ ಕೋಲ್ಕತ್ತಾ, ಚೆನ್ನೈ, ಅಹಮದಾಬಾದ್ ಹಾಗೂ ದೆಹಲಿಯ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ವಿಶ್ವವಿದ್ಯಾಲಯದಲ್ಲಿ ಇದರ ವಿರುದ್ಧವಾಗಿ ಪ್ರತಿಭಟನೆಗಳು ಶುರುವಾಗಿದೆ. ವಿರೋಧಿಗಳು ಹಾಗೂ ವಿಪಕ್ಷಗಳು ವಕ್ಫ್ ಬಿಲ್ ತಪ್ಪು, ಇದು ಸಂವಿಧಾನ ಬಾಹಿರ ಅಂತ ಹೇಳೋಕೆ ಶುರು ಮಾಡ್ಕೊಂಡಿದ್ದಾರೆ. ವಕ್ಫ್ ಏನು ಅನ್ನೋದು ಇಡೀ ದೇಶಕ್ಕೆ ಗೊತ್ತಿರುವಂತಹ ಸತ್ಯ. ನಾವು ಕೂಡ ಇದರ ಬಗ್ಗೆ ಸಾಕಷ್ಟು ಚರ್ಚೆಯನ್ನ ಮಾಡಿದ್ವಿ. ಇಸ್ಲಾಂನಲ್ಲಿ ಯಾರಾದರೂ ಒಂದು ಭೂಮಿಯನ್ನ ಅಥವಾ ಆಸ್ತಿಯನ್ನ ದಾನ ಮಾಡಿದ್ರೆ ಆ ಆಸ್ತಿಯನ್ನ ಅಥವಾ ಭೂಮಿಯನ್ನ ವಕ್ಫ್ ಅಂತ ಕರೆಯಲಾಗುತ್ತೆ. ಹಾಗೂ ವಕ್ಫ್ ಬೋರ್ಡ್ ಆ ಭೂಮಿ ಹಾಗೂ ಆಸ್ತಿಯನ್ನು ನೋಡಿಕೊಳ್ಳುತ್ತೆ. ನಂತರ ನೀವು ಆ ಭೂಮಿಯನ್ನು ಮರಳಿ ಪಡೆಯೋ ಹಾಗಿಲ್ಲ, ಹಾಗೂ ಆ ಜಾಗವನ್ನು ಯಾರಿಗೂ ಕೂಡ ಮಾರೋದಕ್ಕೂ ಆಗಲ್ಲ. 1955ರ ಕಾಯ್ದೆಯ ಪ್ರಕಾರ ವಕ್ಫ್ ಬೋರ್ಡನ್ನು ಸ್ಥಾಪಿಸಲಾಗಿದೆ. ಈಗ ಸರ್ಕಾರ 1995ರ ಈ ಕಾಯ್ದೆಯಲ್ಲಿ ಒಂದಷ್ಟು ತಿದ್ದುಪಡಿಯನ್ನು ಮಾಡಿದೆ. ಈ ವಿಷಯ ಎಲ್ರಿಗೂ ಈಗಾಗಲೇ ಗೊತ್ತು ಕೂಡ ಇದೆ. ವೀಕ್ಷಕರೇ, ದೇಶದಾದ್ಯಂತ 6 ಲಕ್ಷಕ್ಕಿಂತ ಹೆಚ್ಚು ವಕ್ಫ್ ಆಸ್ತಿ ಇದೆ. ಇದರಲ್ಲಿ 1.5 ಲಕ್ಷ ಸ್ಮಶಾನ, 1.4 ಲಕ್ಷ ಕೃಷಿ ಭೂಮಿ, 1.2 ಲಕ್ಷ ಮಸೀದಿ ಹಾಗೂ 1.13 ಲಕ್ಷ ಅಂಗಡಿಗಳಿವೆ. ಇದರ ಜೊತೆಗೆ 92,517 ಮನೆಗಳಿದ್ರೆ 64,975 ಫ್ಲ್ಯಾಟ್ಗಳಿವೆ ಹಾಗೂ 33,502 ದರ್ಗಾಗಳು ಕೂಡ ಇದೆ. ಈ ರೀತಿಯಾಗಿ ದೇಶದಾದ್ಯಂತ ವಕ್ಫ್ ಆಸ್ತಿಯನ್ನು ನೋಡಬಹುದು. ಆದರೆ ಇದು ಜಾಸ್ತಿ ಇರೋದೇ ಉತ್ತರ ಪ್ರದೇಶದಲ್ಲಿ. ಹಾಗಾದರೆ ಈ ವಕ್ಫ್ ಬೋರ್ಡ್ನಲ್ಲಿ ಆದ ಬದಲಾವಣೆಗಳೇನು? ವೀಕ್ಷಕರೇ, ಈಗ ಈ ವಕ್ಫ್ ಬೋರ್ಡ್ನಲ್ಲಿ ನಾನ್ ಮುಸ್ಲಿಮನ್ನು ಸೇರಿಸಲಾಗಿದೆ. ಅಂದರೆ ವಕ್ಫ್ ಬೋರ್ಡ್ನಲ್ಲಿ ನಾನ್ ಮುಸ್ಲಿಂ ಕೂಡ ಮೆಂಬರ್ ಆಗಬಹುದು. ಎರಡನೇದಾಗಿ, ಕೇಂದ್ರ ಸರ್ಕಾರದ ಬಳಿ ಹೆಚ್ಚು ಶಕ್ತಿ ಬಂದಿದೆ. ಕೇಂದ್ರ ಸರ್ಕಾರ ನೇರವಾಗಿ ರಾಜ್ಯದ ವಕ್ಫ್ ಬೋರ್ಡ್ಗೆ ನಿರ್ದೇಶನವನ್ನು ಕೂಡ ಕೊಡಬಹುದು. ಯಾವುದೇ ವಕ್ಫ್ ಆಸ್ತಿಗೆ ಒಂದು ನಿರ್ದಿಷ್ಟ ದಾಖಲೆ ಅನ್ನೋದಿಲ್ಲ ಅಂತಾದರೆ ಆ ವಕ್ಫ್ ಜಾಗವನ್ನು ಸರ್ಕಾರ ಹಿಂಪಡೆದುಕೊಳ್ಳುವಂತಹ ಶಕ್ತಿಯನ್ನು ಕೊಡಲಾಗಿದೆ. ಹಾಗೂ ಈ ರೀತಿಯ ಹಲವಾರು ಬದಲಾವಣೆಗಳನ್ನು ಇದರಲ್ಲಿ ಮಾಡಲಾಗಿದೆ. ಅದರ ಬಗ್ಗೆ ಜಾಸ್ತಿ ಮಾತಾಡೋದಿಲ್ಲ. ಈಗ ಪ್ರತಿಭಟನೆ ನಡೆಸ್ತಿರುವವರ ಅಭಿಪ್ರಾಯ ಏನೇನು ಅನ್ನೋದನ್ನು ತಿಳಿದುಕೊಳ್ತಾ ಹೋಗೋಣ. ಮೊದಲನೇದಾಗಿ, ಈ ಬಿಲ್ ಮುಸ್ಲಿಂ ಐಡೆಂಟಿಟಿ ಮೇಲೆ ದಾಳಿಯನ್ನು ಮಾಡಲಾಗ್ತಿದೆ ಅಂತ ಹೇಳಲಾಗ್ತಿದೆ. ಅಂದರೆ ಈ ಬಿಲ್ ಮುಸ್ಲಿಂ ಸಮುದಾಯದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳನ್ನು ಉಲ್ಲಂಘಿಸುತ್ತೆ ಅಂತ ಪ್ರತಿಭಟನಾಕಾರರು ಮತ್ತು ಮುಸ್ಲಿಂ ಸಂಘಟನೆಗಳು ಹೇಳ್ತಾ ಇದೆ. ಜೊತೆಗೆ ವಕ್ಫ್ ಬೋರ್ಡ್ನಲ್ಲಿ ನಾನ್ ಮುಸ್ಲಿಂ ಸೇರಿಸೋದ್ರಿಂದ ಅಸಂವಿಧಾನಿಕ ಅನ್ನೋದು ಅವರ ವಾದ. ಎರಡನೇದಾಗಿ, ನಮ್ಮ ಆಸ್ತಿಯನ್ನು ಕಸಿದುಕೊಳ್ತಾರೆ, ಇದು ಪ್ರತಿಭಟನಾಕಾರರ ಆರೋಪ. ಇಲ್ಲಿ ಎಲ್ಲ ವಕ್ಫ್ ಆಸ್ತಿಗೆ ನಿರ್ದಿಷ್ಟ ದಾಖಲೆಗಳಿರಬೇಕು ಅಂತ ಸರ್ಕಾರ ಹೇಳುತ್ತೆ. ಆದರೆ ವಕ್ಫ್ನಲ್ಲಿರೋ ಸಾಕಷ್ಟು ಆಸ್ತಿಗಳಿಗೆ ಇವತ್ತು ದಾಖಲೆಗಳೇ ಇಲ್ಲ. ಇದರಿಂದ ಸರ್ಕಾರ ಆಸ್ತಿಗಳನ್ನು ಕಸಿದುಕೊಳ್ಳುತ್ತೆ ಅನ್ನೋ ಭಯ ಪ್ರತಿಭಟನಾಕಾರರಲ್ಲಿದೆ. ಆದರೆ ಸರ್ಕಾರ ಆ ರೀತಿ ಏನೂ ಆಗೋಲ್ಲ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ. ಮೂರನೇದಾಗಿ, ಮೊದಲು ವಕ್ಫ್ ವಿವಾದ ಪ್ರಕರಣ ಸಿವಿಲ್ ನ್ಯಾಯಾಲಯಕ್ಕೆ ಹೋಗ್ತಿತ್ತು. ಆದರೆ ಈ ಬಿಲ್ ನಂತರ ಸಿವಿಲ್ ನ್ಯಾಯಾಲಯಗಳಿಗೆ ಪ್ರವೇಶವನ್ನು ನಿರ್ಬಂಧಿಸುತ್ತೆ ಮತ್ತು ಟ್ರಿಬ್ಯುನಲ್ ನಿರ್ಧಾರವೇ ಅಂತಿಮ ನಿರ್ಧಾರ ಆಗಿರುತ್ತೆ.
ಮುಸ್ಲಿಂ ಮುಖಂಡರ ಪ್ರಕಾರ ಈ ಟ್ರಿಬ್ಯುನಲ್ ನಿರ್ಧಾರ ತಟಸ್ಥವಾಗಿಲ್ಲ, ಎಲ್ಲೋ ಒಂದು ಕಡೆ ಸರ್ಕಾರದ ಪರವಾಗಿ ತೀರ್ಪು ಬರುತ್ತೆ ಅನ್ನೋದು ಅವರ ಆರೋಪ. ನಾಲ್ಕನೆಯದು, ವಕ್ಫ್ ಬೋರ್ಡ್ ಮೇಲೆ ಮೊದಲು ಮುಸ್ಲಿಂ ಸಮುದಾಯದ ಸಂಪೂರ್ಣ ಕಂಟ್ರೋಲ್ ಇತ್ತು, ಆದರೆ ಇದನ್ನು ಕಮ್ಮಿ ಮಾಡುವ ಪ್ರಯತ್ನ ಈಗ ನಡೀತಿದೆ ಅಂತ ಆರೋಪವನ್ನು ಮಾಡಲಾಗ್ತಾ ಇದೆ. ಈ ಇಷ್ಟೂ ಕಾರಣಗಳನ್ನು ಇಟ್ಕೊಂಡು ಪ್ರತಿಭಟನೆಯನ್ನು ಶುರು ಮಾಡಿಕೊಂಡಿದ್ದಾರೆ. ಹಾಗಾದರೆ ಈ ಪ್ರೊಟೆಸ್ಟ್ ನಡೀತಾ ಇರೋದು ಎಲ್ಲೆಲ್ಲಿ? ಮೊದಲನೇದಾಗಿ ಕೋಲ್ಕತ್ತಾದಲ್ಲಿ ಜಾಯಿಂಟ್ ಫೋರಮ್ ಫಾರ್ ವರ್ಕ್ ಪ್ರೊಟೆಕ್ಷನ್ ಇವರಿಂದ ಈ ಪ್ರತಿಭಟನೆ ನಡೀತಾ ಇದೆ. ದೊಡ್ಡ ಪ್ರಮಾಣದಲ್ಲಿ ಅಲ್ಲಿಗೆ ಜನರು ಕೂಡ ಬಂದಿದ್ದರು. ಎರಡನೇದಾಗಿ ಅಹಮದಾಬಾದ್, ಇಲ್ಲಿ ಪೊಲೀಸ್ ಹಾಗೂ ಪ್ರತಿಭಟನಾಕಾರರ ನಡುವೆ ಕೂಡ ಗಲಭೆ ಸಂಭವಿಸುತ್ತೆ. 50ಕ್ಕಿಂತ ಹೆಚ್ಚು ಜನರನ್ನು ಆ ಸಮಯದಲ್ಲಿ ಬಂಧಿಸಲಾಗಿತ್ತು. ಬಂಧಿತರಾದವರಲ್ಲಿ ಈ ಅಬ್ಬಾಜಾನ್ ಓವೈಸಿ ಕೂಡ ಒಬ್ಬರು. ಮೂರನೇದಾಗಿ ಚೆನ್ನೈನಲ್ಲಿ ಸರ್ಕಾರಿ ಕಟ್ಟಡಗಳ ಹತ್ತಿರ ದೊಡ್ಡ ಪ್ರಮಾಣದಲ್ಲಿ ಜನರು ಪ್ರತಿಭಟನೆಯನ್ನು ನಡೆಸ್ತಿದ್ದಾರೆ. ಈ ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳು ಹಾಗೂ ಮುಸ್ಲಿಂ ಗುಂಪು ಕೂಡ ಸೇರಿಕೊಂಡಿತ್ತು. ನಾಲ್ಕನೆಯದು, ದೆಹಲಿಯ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ಯೂನಿವರ್ಸಿಟಿಯ ಗೇಟ್ ನಂಬರ್ 7ರಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ನಡೆಸ್ತಾರೆ. ಆಗ ಅಲ್ಲಿನ ಆಡಳಿತ ಮಂಡಳಿ ಗೇಟ್ ಬಳಿ ಒಂದಷ್ಟು ಕ್ರಮವನ್ನು ತೆಗೆದುಕೊಳ್ತಾರೆ. ಇವರೆಲ್ಲರೂ ಇನ್ಕ್ಲೂಡಿಂಗ್ ವಿರೋಧ ಪಕ್ಷವಾದ ಕಾಂಗ್ರೆಸ್ ಆಗಲಿ AIMIM ಆಗಲಿ ಎಲ್ಲರದ್ದು ಒಂದೇ ವಾದ, ಈ ಬಿಲ್ ತಪ್ಪು ಅನ್ನೋದು. ಜೊತೆಗೆ ಇವರು ಇನ್ನೊಂದು ಬೆದರಿಕೆಯನ್ನು ಕೂಡ ಹಾಕ್ತಿದ್ದಾರೆ, ನಾವು ಇದನ್ನು ಸುಪ್ರೀಂ ಕೋರ್ಟಿಗೆ ತೆಗೆದುಕೊಂಡು ಹೋಗ್ತೀವಿ ಅನ್ನೋದಾಗಿ. ಅಷ್ಟೇ ಅಲ್ಲದೆ ಈ ವಿಷಯವನ್ನು ಅಂತಾರಾಷ್ಟ್ರೀಯ ಸುದ್ದಿಯಾಗಿ ಕೆಲ ಪತ್ರಿಕೆಗಳಲ್ಲಿ ಕೂಡ ನಾವು ನೋಡಬಹುದಾಗಿದೆ. ಉದಾಹರಣೆಗೆ ಅಲ್ ಜಜೀರಾ, ರಾಯ್ಟರ್ಸ್ ಪತ್ರಿಕೆಗಳಲ್ಲಿ ಈ ಸುದ್ದಿ ಪ್ರಕಟ ಆಗುತ್ತೆ. ಈ ಬಿಲ್ ಪಾಸಾದ ನಂತರ ಹಲವಾರು ರಾಜಕೀಯ ಪಕ್ಷಗಳು ಇದನ್ನು ನಾವು ಸುಪ್ರೀಂ ಕೋರ್ಟ್ಗೆ ತೆಗೆದುಕೊಂಡು ಹೋಗ್ತೇವೆ ಅಂತ ಹೇಳ್ತಿದ್ದಾರೆ. ಇದರಲ್ಲಿ ಮುಖ್ಯವಾದವರು ಕಾಂಗ್ರೆಸ್ನ MP ಆದ ಮೊಹಮ್ಮದ್ ಜಾವೇದ್ ಮತ್ತು ಅಸಾದುದ್ದೀನ್ ಓವೈಸಿ. ಇವರಿಬ್ಬರು ಪ್ರತ್ಯೇಕವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಈಗ ಅರ್ಜಿಯನ್ನು ಕೂಡ ಸಲ್ಲಿಸಿ ಆಗಿದೆ. ಈ ಬಿಲ್ಲು ಭಾರತೀಯ ಸಂವಿಧಾನದಲ್ಲಿ ಪ್ರತಿಪಾದಿಸಿರುವಂತಹ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸುತ್ತೆ ಅನ್ನೋದು ಈ ಇಬ್ಬರು ಅರ್ಜಿದಾರರ ವಾದ. ಹಾಗಾದರೆ ಅರ್ಜಿದಾರರು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವಂತಹ ಈ ಅರ್ಜಿಯಲ್ಲಿ ಯಾವ್ಯಾವ ಅಂಶವಿದೆ ಒಂದೊಂದಾಗೆ ನೋಡ್ತಾ ಹೋಗೋಣ. ಈ ಅರ್ಜಿಯಲ್ಲಿ ಅವರು ಆರ್ಟಿಕಲ್ 14ರ ಸಮಾನತೆಯ ಹಕ್ಕಿನ ಬಗ್ಗೆ ಹೇಳ್ತಾರೆ. ಈ ಬಿಲ್ನಲ್ಲಿ ನಾನ್ ಮುಸ್ಲಿಮರನ್ನು ಸೇರಿಸಿ ಎಲ್ಲೋ ನಮ್ಮ ಸಮಾನತೆಯನ್ನು ಮೌಲ್ಯಮಾಪನ ಮಾಡಲಾಗ್ತದೆ. ಎರಡನೇದಾಗಿ ಆರ್ಟಿಕಲ್ 25ರ ಪ್ರಕಾರ ಭಾರತದಲ್ಲಿ ಒಬ್ಬ ವ್ಯಕ್ತಿ ಸ್ವತಂತ್ರವಾಗಿ ಯಾವುದೇ ಧರ್ಮವನ್ನು ಅನುಸರಿಸಬಹುದು, ಆದರೆ ಈ ಬಿಲ್ ನಮ್ಮ ಧಾರ್ಮಿಕ ವ್ಯವಹಾರದಲ್ಲಿ ಹಸ್ತಕ್ಷೇಪವನ್ನು ಮಾಡುವಂತೆ ಮಾಡಿದೆ. ಆರ್ಟಿಕಲ್ 26 ಹೇಳುತ್ತೆ, ಧಾರ್ಮಿಕ ವ್ಯವಹಾರಗಳನ್ನು ನಿರ್ವಹಿಸುವ ಸ್ವಾತಂತ್ರ್ಯ ಪ್ರತಿಯೊಬ್ಬರಿಗೂ ಇದೆ, ಆದರೆ ಈ ಬಿಲ್ನಲ್ಲಿ ಅದರ ಉಲ್ಲಂಘನೆ ಆಗ್ತಾ ಇದೆ. ನಂತರ ಆರ್ಟಿಕಲ್ 29 ಅಲ್ಪಸಂಖ್ಯಾತರ ಹಕ್ಕನ್ನು ಈ ಆರ್ಟಿಕಲ್ ರಕ್ಷಿಸುತ್ತೆ, ಆದರೆ ಈ ಬಿಲ್ನಿಂದ ನಮ್ಮ ಹಕ್ಕುಗಳನ್ನು ಕಸಿದುಕೊಳ್ಳಲಾಗ್ತಿದೆ. ನಮ್ಮ ಧಾರ್ಮಿಕ ವ್ಯವಹಾರವನ್ನು ಸ್ವತಃ ನಾವೇ ಪರಿಹಾರ ಮಾಡಿಕೊಳ್ತೇವೆ, ಆದರೆ ಸರ್ಕಾರ ಇದರಲ್ಲಿ ಉದ್ದೇಶಪೂರ್ವಕವಾಗಿ ಅಡ್ಡಿಪಡಿಸ್ತಾ ಇದೆ. ಕೊನೆಯದಾಗಿ ಆರ್ಟಿಕಲ್ 300A ಆಸ್ತಿಯ ಹಕ್ಕು. ಮೊದಲು ಇದು ಮೂಲಭೂತ ಹಕ್ಕಿನ ಭಾಗವಾಗಿತ್ತು, ನಂತರ ಇದನ್ನು ತೆಗೆದುಹಾಕಲಾಗಿತ್ತು. ಆದರೂ ಸಹ ಇದು ನಮ್ಮ ಸಂವಿಧಾನದಲ್ಲಿದೆ. ಈಗ ಆರ್ಟಿಕಲ್ 300A ರೂಪದಲ್ಲಿದೆ. ಈ ಬಿಲ್ನಲ್ಲಿ ದಾಖಲೆ ನೆಪದಲ್ಲಿ ವಕ್ಫ್ ಆಸ್ತಿಯನ್ನು ಕಸಿದುಕೊಳ್ಳುವಂತಹ ಪ್ರಯತ್ನ ನಡೀತಾ ಇದೆ. ಆದ್ದರಿಂದ ಇದು ಆರ್ಟಿಕಲ್ 300Aಯ ವಿರುದ್ಧವಾಗಿದೆ. ಇಷ್ಟು ಅಂಶಗಳನ್ನು ಅಬ್ಬಾಜಾನ್ ಸುಪ್ರೀಂ ಕೋರ್ಟ್ನಲ್ಲಿ ಮುಂದಿಟ್ಟಿದ್ದಾರೆ. ಸೊ ಈಗ ವಕ್ಫ್ ಬಿಲ್ ಸುಪ್ರೀಂ ಕೋರ್ಟ್ನ ಅಂಗಳದಲ್ಲಿದೆ. ಸುಪ್ರೀಂ ಕೋರ್ಟ್ನಿಂದ ವಿಚಾರಣೆಯ ದಿನಾಂಕ ಇನ್ನೂ ಕೂಡ ಫಿಕ್ಸ್ ಆಗಿಲ್ಲ. ನೋಡೋಣ, ಅಬ್ಬಾಜಾನನ ಇನ್ನೊಂದಷ್ಟು ಡ್ರಾಮಾಗಳನ್ನು ನೋಡೇ ಬಿಡೋಣ. ಬಟ್ ಒಂದಂತೂ ಸತ್ಯ, ಇವರು ಎಷ್ಟೇ ಹೊಯ್ಕೊಂಡ್ರೂ ಈ ಬಿಲ್ ತಡೆಯೋಕೆ ಸಾಧ್ಯವೇ ಇಲ್ಲ. ವೀಕ್ಷಕರೇ, ಅಬ್ಬಾಜಾನ್ ಓವೈಸಿ ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಿರುವಂತಹ ಈ ಅರ್ಜಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಈ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಈ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ.